ಎಲ್ಲರಿಗೂ ನಮಸ್ಕಾರ. 2026ರಿಂದ ಭಾರತದಲ್ಲಿ ಗಾಡಿಗಳ ರಿಜಿಸ್ಟ್ರೇಷನ್ ಮತ್ತೆ ಟ್ಯಾಕ್ಸ್ ಕಟ್ಟೋ ನಿಯಮಗಳಲ್ಲಿ ದೊಡ್ಡ ಬದಲಾವಣೆಗಳು ಆಗ್ತಾ ಇವೆ. ಸೊ ಏನಿದು ಬದಲಾವಣೆ? ಬನ್ನಿ ಇದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹೌದು ತಾನೇ, ಬೇರೆ ಬೇರೆ ರಾಜ್ಯಗಳಿಗೆ ಟ್ರಾನ್ಸ್ಫರ್ ಆಗೋ ಕೆಲಸದಲ್ಲಿರೋರಿಗೆ ಇದು ದೊಡ್ಡ ತಲೆನೋವು. ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಹೋದಾಗೆಲ್ಲ ನಮ್ಮ ಗಾಡಿನ ಮತ್ತೆ ರಿಜಿಸ್ಟರ್ ಮಾಡ್ಸೋದವ್ರ ಸುಮ್ನೆನಾ? ನಿಜಕ್ಕೂ ದೊಡ್ಡ ಕಿರಿಕಿರಿ. ಸೊ ಪ್ರಾಬ್ಲಮ್ ಏನು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಒಂದೊಂದು ರಾಜ್ಯದಲ್ಲೂ ಒಂದೊಂದು ರೂಲ್ಸ್, ಬೇರೆ ಬೇರೆ ರೋಡ್ ಟ್ಯಾಕ್ಸ್ ಸಿಸ್ಟಮ್. ಅಬ್ಬಬ್ಬಬಾ, ಈ ಎಲ್ಲ ಪ್ರಾಸೆಸ್ಗೆ ಟೈಮ್ ಕೂಡ ಬೇಕು, ದುಡ್ಡು ಕೂಡ ಖರ್ಚಾಗತ್ತೆ. ಹಾಗಿದ್ರೆ ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಅದೇ ನೋಡಿ BH ಸೀರೀಸ್ ನಂಬರ್ ಪ್ಲೇಟ್. ಇದು ಇಡೀ ದೇಶಕ್ಕೆ ಒಂದೇ ರಿಜಿಸ್ಟ್ರೇಷನ್ ಸಿಸ್ಟಮ್. ಅಂದ್ರೆ ನೀವು ರಾಜ್ಯ ಬದಲಾಯಿಸಿದಾಗೆಲ್ಲ ಆ ರಿಜಿಸ್ಟ್ರೇಷನ್ ಮಾಡ್ಸೋ ತಲೆಬಿಸಿಯೇ ಇರಲ್ಲ. ಕಂಪ್ಲೀಟ್ ಆಗಿ ಆ ಜಂಜಾಟದಿಂದ ಮುಕ್ತಿ. ಸರಿ, ಹಾಗಿದ್ರೆ ಈ ನಂಬರ್ ಪ್ಲೇಟ್ ಹೇಗಿರುತ್ತೆ? ತುಂಬಾ ಸಿಂಪಲ್. ಉದಾಹರಣೆಗೆ 26BH1234AB ಅಂತ ಇರುತ್ತೆ. ಇಲ್ಲಿ 26 ಅಂದ್ರೆ 2026ನೇ ಇಸ್ವಿ ಅಂತ, BH ಅಂದ್ರೆ ಭಾರತ್. ಆಮೇಲೆ ಬರೋ ನಂಬರ್ಗಳು ಮತ್ತೆ ಅಕ್ಷರಗಳು ರ್ಯಾಂಡಮ್ ಆಗಿರ್ತವೆ. ಇದರ ಸ್ಪೆಷಾಲಿಟಿ ಏನು ಅಂದ್ರೆ ಇದು ಯಾವೊಂದು ರಾಜ್ಯಕ್ಕೂ ಸಂಬಂಧಪಟ್ಟಿದ್ದಲ್ಲ, ಇದು ಆಲ್ ಇಂಡಿಯಾ. ಹಾಗಾದ್ರೆ ಈ BH ಪ್ಲೇಟ್ಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು? ಮುಖ್ಯವಾಗಿ ದೇಶದಾದ್ಯಂತ ಓಡಾಡೋ ಕೆಲ್ಸದಲ್ಲಿರೋರಿಗಾಗಿ ಇದನ್ನ ತಂದಿರೋದು. ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರು, ಡಿಫೆನ್ಸ್ನೋರು, PSU ಮತ್ತೆ ನ್ಯಾಷನಲೈಸ್ಡ್ ಬ್ಯಾಂಕ್ ಉದ್ಯೋಗಿಗಳು. ಅಷ್ಟೇ ಅಲ್ಲ, ಯಾವ ಪ್ರೈವೇಟ್ ಕಂಪನಿಯ ಆಫೀಸ್ಗಳು 4ಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಇರುತ್ತೋ ಅಲ್ಲಿನ ಉದ್ಯೋಗಿಗಳು ಕೂಡ ಇದರ ಲಾಭ ಪಡ್ಕೋಬಹುದು. ಓಕೆ, ಈಗ ಎಲ್ಲರ ತಲೆಗೂ ಬರುವ ಮೊದಲ ಪ್ರಶ್ನೆನೇ ಇದು. ಇದಕ್ಕೆ ಎಷ್ಟು ಖರ್ಚಾಗಬಹುದು? ಇದರ ಟ್ಯಾಕ್ಸ್ ಸಿಸ್ಟಮ್ ಗಾಡಿಯ ಬೆಲೆ ಮೇಲೆ ನಿಂತಿದೆ. ನೋಡಿ, ಗಾಡಿಯ ಎಕ್ಸ್-ಶೋರೂಮ್ ಬೆಲೆ 10 ಲಕ್ಷದವರೆಗೆ ಇದ್ರೆ 8%, 10ರಿಂದ 20 ಲಕ್ಷದ ಒಳಗೆ ಇದ್ರೆ 10%, 20 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ 12%. ಅಂದ್ಹಾಗೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಡೀಸೆಲ್ ಗಾಡಿಗಳಿಗೆ 2% ಎಕ್ಸ್ಟ್ರಾ ಚಾರ್ಜ್, ಅದೇ ಎಲೆಕ್ಟ್ರಿಕ್ ಗಾಡಿಗಳಿಗೆ 2% ಡಿಸ್ಕೌಂಟ್ ಸಿಗುತ್ತೆ. ಈ ನಂಬರ್ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ BH ಸೀರೀಸ್ನ ಅತಿ ದೊಡ್ಡ ಫಿನಾನ್ಷಿಯಲ್ ಬೆನಿಫಿಟ್ ಅಂದ್ರೆ ಇದೆ. ಸಾಮಾನ್ಯವಾಗಿ 15 ವರ್ಷದ ರೋಡ್ ಟ್ಯಾಕ್ಸ್ ಅನ್ನ ಒಂದೇ ಸರಿ ಕಟ್ಟಬೇಕಾಗುತ್ತೆ ಅಲ್ವಾ? ಆದ್ರೆ ಇಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಕಟ್ಟಿದ್ರೆ ಸಾಕು. ಇದರಿಂದ ಗಾಡಿ ತಗೊಳ್ಳುವಾಗ ಆಗೋ ಆರಂಭಿಕ ಖರ್ಚಿನ ಹೊರೆ ಸಖತ್ ಕಮ್ಮಿ ಆಗುತ್ತೆ. ಆದ್ರೆ ಕೇಳಿ, ಈ BH ಪ್ಲೇಟ್ ಅನ್ನೋದು ದೊಡ್ಡ ಬದಲಾವಣೆಯ ಒಂದು ಭಾಗ ಅಷ್ಟೇ. 2026ರಿಂದ ನಮ್ಮ ದೇಶದ ವೆಹಿಕಲ್ ರೂಲ್ಸ್ ಇನ್ನೂ ಚೇಂಜ್ ಆಗ್ತಾ ಇವೆ. ಈ ಎಲ್ಲ ಬದಲಾವಣೆಗಳ ಮುಖ್ಯ ಉದ್ದೇಶ ಫೈನಾನ್ಷಿಯಲ್ ಟ್ರಾನ್ಸ್ಪರೆನ್ಸಿ, ಅಂದ್ರೆ ಆರ್ಥಿಕ ಪಾರದರ್ಶಕತೆಯನ್ನ ಹೆಚ್ಚಿಸೋದು. ಪ್ಯಾನ್ ಕಾರ್ಡ್ ನಿಯಮ ಹೇಗ್ ಬದಲಾಗಿದೆ ನೋಡಿ. ಮೊದ್ಲು ಯಾವುದೇ ಕಾರ್ ತಗೊಂಡ್ರೂ ಸರಿ ಪ್ಯಾನ್ ಕಾರ್ಡ್ ಕಂಪಲ್ಸರಿ ಇತ್ತು. ಆದ್ರೆ ಹೊಸ ನಿಯಮದ ಪ್ರಕಾರ ಗಾಡಿಯ ಬೆಲೆ 5 ಲಕ್ಷ ರೂಪಾಯಿಗಿಂತ ಜಾಸ್ತಿ ಇದ್ರೆ ಮಾತ್ರ ಪ್ಯಾನ್ ಕಾರ್ಡ್ ಬೇಕು. ಅಂದಾಗೆ ಇದು ದುಬಾರಿ ಬೈಕ್ಗಳಿಗೂ ಅಪ್ಲೈ ಆಗುತ್ತೆ. ಈಗ ಬರೋಣ ಮುಂದಿನ ಇಂಪಾರ್ಟೆಂಟ್ ನಂಬರ್ಗೆ, 10 ಲಕ್ಷ ರೂಪಾಯಿ. ಇದು TCS ಅಂದ್ರೆ ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸ್ಗೆ ಸಂಬಂಧಿಸಿದ್ದು. ಹೌದು, ನೀವ್ ತಗೊಳ್ಳೋ ಗಾಡಿಯ ಬೆಲೆ 10 ಲಕ್ಷ ರೂಪಾಯಿ ದಾಟಿದ್ರೆ ಡೀಲರ್ ನಿಮ್ಮಿಂದ 1% TCS ಕಲೆಕ್ಟ್ ಮಾಡ್ತಾರೆ. ಆದ್ರೆ ಟೆನ್ಷನ್ ತಗೋಬೇಡಿ, ಈ ದುಡ್ಡನ್ನ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡುವಾಗ ಕ್ಲೇಮ್ ಮಾಡ್ಬೋದು, ಅಥವಾ ನಿಮ್ಮ ಟ್ಯಾಕ್ಸ್ ಜೊತೆ ಅಡ್ಜಸ್ಟ್ ಮಾಡ್ಕೋಬಹುದು. ಸರಿ, ಇದು ತುಂಬಾ ಜನರಿಗೆ ಬರೋ ಡೌಟ್. ಒಂದು ವೇಳೆ ಪ್ಯಾನ್ ಕಾರ್ಡ್ ಇಲ್ಲ ಅಂದ್ರೆ ಏನ್ ಮಾಡೋದು? ಅದಕ್ಕೂ ಒಂದು ಅಫಿಷಿಯಲ್ ದಾರಿ ಇದೆ. ಅದಕ್ಕೆ ಇರೋದೇ ಫಾರ್ಮ್ 60. ಯಾರತ್ರ ಪ್ಯಾನ್ ಕಾರ್ಡ್ ಇರಲ್ವೋ ಅವರು ಈ ಫಾರ್ಮ್ ತುಂಬಿಕೊಟ್ಟು ಕಾನೂನುಬದ್ಧವಾಗಿ ಗಾಡಿ ಖರೀದಿ ಮಾಡಬಹುದು. ಆದ್ರೆ ಒಂದು ನಿಮಿಷ, ಇಲ್ಲಿ ತುಂಬಾ ಜಾಗರೂಕತೆಯಿಂದ ಇರ್ಬೇಕು. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಫಾರ್ಮ್ 60ಯಲ್ಲಿ ಏನಾದ್ರೂ ತಪ್ಪು ಮಾಹಿತಿ ಕೊಟ್ರೆ, ನೋಡಿ ಇಲ್ಲಿ ಹೇಳಿರೋ ಹಾಗೆ 7 ವರ್ಷದವರೆಗೆ ಜೈಲ್ ಶಿಕ್ಷೆ ಜೊತೆಗೆ ದಂಡ ಕೂಡ ಬೀಳಬಹುದು. ಸೊ ಬಿ ಕೇರ್ಫುಲ್. ಹಾಗಿದ್ರೆ BH ಪ್ಲೇಟ್ಗೆ ಅಪ್ಲೈ ಮಾಡೋದು ಹೇಗೆ? ಪ್ರಾಸೆಸ್ ಪೂರ್ತಿ ಆನ್ಲೈನ್, ತುಂಬಾ ಸುಲಭ. ಮೊದಲು ಗಾಡಿ ತಗೊಳ್ಳುವಾಗ ಡೀಲರ್ಗೆ ತಿಳಿಸಿ, ಆಮೇಲೆ ವಾಹನ್ ಪೋರ್ಟಲ್ನಲ್ಲಿ ಫಾರ್ಮ್ 20 ತುಂಬಿ, ಜೊತೆಗೆ ನಿಮ್ಮ ಕಂಪನಿಯಿಂದ ಫಾರ್ಮ್ 60 ಮತ್ತೆ ಎಂಪ್ಲಾಯ್ಮೆಂಟ್ ಪ್ರೂಫ್ ಕೊಟ್ಟು 2 ವರ್ಷದ ರೋಡ್ ಟ್ಯಾಕ್ಸ್ ಆನ್ಲೈನ್ನಲ್ಲಿ ಕಟ್ಟಿದ್ರೆ ಮುಗೀತು, ನಿಮ್ಮ RC ಮತ್ತೆ BH ಪ್ಲೇಟ್ ಸಿಕ್ಬಿಡುತ್ತೆ. ಸರಿ, ಈಗ ಈ ಹೊಸ ರೂಲ್ಸ್ ಬಗ್ಗೆ ಜನರಲ್ಲಿ ಕೆಲವು ತಪ್ಪು ಕಲ್ಪನೆಗಳು ಇವೆ. ಬನ್ನಿ ಅದರಲ್ಲಿರೋ ನಿಜ ಸುಳ್ಳು ಏನು ಅಂತ ಒಂದೊಂದಾಗಿ ನೋಡೋಣ. ಮೊದಲನೇ ಮಿತ್, 10 ಲಕ್ಷದ TCS ತಪ್ಪಿಸೋಕೆ ಗಾಡಿ ಬಿಲ್ಲನ್ನ ಸ್ಪ್ಲಿಟ್ ಮಾಡ್ಬೋದಾ ಅಂತ. ಇದು ವರ್ಕ್ ಆಗುತ್ತಾ? ಖಂಡಿತ ಇಲ್ಲ, ನೋವೇ. TCS ಅನ್ನೋದು ಗಾಡಿಯ ಒಂದೇ ಸೇಲ್ ವ್ಯಾಲ್ಯೂ ಮೇಲೆ ಅಪ್ಲೈ ಆಗುತ್ತೆ.
ಬಿಲ್ಗಳನ್ನ ಸ್ಪ್ಲಿಟ್ ಮಾಡೋದು ಕಾನೂನು ಬಾಹಿರ. ಮಾಡಿದ್ರೆ ಫೈನ್ ಕಟ್ಬೇಕಾಗತ್ತೆ. ಇನ್ನೊಂದು ತಪ್ಪು ಕಲ್ಪನೆ, ಫಾರ್ಮ್ 60 ಕೊಟ್ರೆ ಟಿಸಿಎಸ್ ಕಟ್ಟೋದ್ರಿಂದ ತಪ್ಪಿಸ್ಕೋಬಹುದು ಅಂತ. ಇದು ನಿಜಾನಾ? ಇಲ್ಲವೇ ಇಲ್ಲ. ಇದು ನಿಮಗೆ ಆಶ್ಚರ್ಯ ಆಗ್ಬಹುದು. ನಿಜ ಹೇಳಬೇಕು ಅಂದ್ರೆ, ನೀವು ಪ್ಯಾನ್ ಕಾರ್ಡ್ ಕೊಡದೇ ಇದ್ರೆ ಟಿಸಿಎಸ್ ರೇಟ್ 1% ಇರೋದು 5% ಆಗತ್ತೆ. ಹೌದು, ನೀವು ಕೇಳಿದ್ದು ಸರಿ. ಸೊ ಫಾರ್ಮ್ 60 ಬಳಸಿದ್ರೆ ಟಿಸಿಎಸ್ ಜಾಸ್ತಿ ಆಗತ್ತೆ ಹೊರತು ಕಮ್ಮಿ ಆಗಲ್ಲ. ಕೊನೆಯದಾಗಿ ಒಂದು ಪ್ರಮುಖವಾದ ಪ್ರಶ್ನೆಯೊಂದಿಗೆ ಮುಗ್ಸೋಣ. ನೋಡಿ, ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ನಮ್ಮ ಎಲ್ಲಾ ಫೈನಾನ್ಷಿಯಲ್ ಡೇಟಾ ಅಂದ್ರೆ ಬ್ಯಾಂಕ್, ಇನ್ಕಮ್ ಟ್ಯಾಕ್ಸ್, ಗಾಡಿ ಖರೀದಿ ಎಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿದೆ. ಇಂಥ ಟೈಮ್ನಲ್ಲಿ ಕಣ್ಣಿಗೆ ಕಾಣದ್ದು ಮನಸ್ಸಿಗೆ ಇಲ್ಲ ಅನ್ನೋ ಥರ ಹಣಕಾಸಿನ ನಿಯಮಗಳನ್ನು ಇಗ್ನೋರ್ ಮಾಡೋದು ಇನ್ನು ಮುಂದೆ ಸಾಧ್ಯನಾ? ಈ ಬಗ್ಗೆ ಯೋಚಿಸಿ.